ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ದೇಣಿಗೆಯಾಗಿ ನೀಡಿದಂತ ಹಣ, ಚಿನ್ನ, ಬೆಳ್ಳಿಗಳನ್ನ ದೋಚಿರುವ ಪ್ರಕರಣ ಹೊರಗೆ ಬರ್ತಿದ್ದ ಹಾಗೇನೆ ದಿನಕ್ಕೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಈಗ ಎಲ್ಲಕ್ಕಿಂತ ದೊಡ್ಡ ಪ್ರಕರಣ ವರದಿ ಆಗ್ತಾ ಇದೆ. ಅದು ಜಮೀನಿಗೆ ಸಂಬಂಧಪಟ್ಟಿತ್ತು. ಅಂದ್ರೆ ಕಳೆದ 4-5 ವರ್ಷದಲ್ಲಿ ಟ್ರಸ್ಟ್ನ ವತಿಯಿಂದ ಮತ್ತು ಶ್ರೀರಾಮನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಜಮೀನು ಖರೀದಿನಲ್ಲಿ ಅಂತ ಗೊತ್ತಾಗಿದೆ. ಈಗ ಪೊಲೀಸರು SIT ವರದಿಯನ್ನ ಆಧರಿಸಿಬಿಟ್ಟು 8 ಜನರನ್ನ ಇಲ್ಲಿ ಬಂಧಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವಂತಹ ಹಗರಣ, ದೋಚಿರುವಂತಹ ನಗದು ಸುಮಾರು 200 ಕೋಟಿಯಷ್ಟು ಅನ್ನೋದು ಈಗಾಗಲೇ ವರದಿಯಾಗಿದೆ. ಅಷ್ಟೇ ಅಲ್ಲ, ಭಕ್ತರು ದೇಣಿಗೆಯಾಗಿ ನೀಡಿದಂತಹ ಬೆಳ್ಳಿಯ ಗಟ್ಟಿಗಳು 200 ಕೆಜಿಯಷ್ಟು ಬೆಳ್ಳಿ, 8 ಕೆಜಿ ಶಿವಸೇನೆ ನೀಡಿತ್ತು ಆ ಬೆಳ್ಳಿ ವಸ್ತುಗಳು, ಮತ್ತು ಬಂಗಾರ, ದೇವರ ಬಂಗಾರದ ಮೂರ್ತಿ, ಹೀಗೆ ಒಂದಾದ ಮೇಲೆ ಒಂದರಂತೆ ಇಲ್ಲಿ ಕಾಣೆಯಾಗಿರೋದು, ನಾಪತ್ತೆ ಆಗಿರೋದು ಬೆಳಕಿಗೆ ಬರ್ತಾ ಇದೆ. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಭಕ್ತರನ್ನ ಇನ್ನಿಲ್ಲದಂತೆ ಆಶ್ಚರ್ಯವನ್ನ ಮಾಡಿದೆ ಮತ್ತು ಆತಂಕಕ್ಕೆಡೆ ಮಾಡಿದೆ. ಈ ರೀತಿ ನಡೆದಿರುವಂತ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈಗ ಮತ್ತೊಂದು ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣದ ಬಗ್ಗೆ ಹೇಳೋದಕ್ಕೂ ಮೊದಲು ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಹೇಳ್ಬೇಕು. ಈಗ ರಾಮ ಮಂದಿರದ ಹಣ ದೋಚಿದಂತಹ, ಕದ್ದಂತ ಆರೋಪದ ಹಿನ್ನೆಲೆಯಲ್ಲಿ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. SIT ಇದ್ರ ಬಗ್ಗೆ ವರದಿಯನ್ನ ಕೊಟ್ಟಿತ್ತು. ಆ ವರದಿನ ಆಧರಿಸ್ಬಿಟ್ಟು ಈಗ FIR ಕೂಡ ದಾಖಲಾಗಿದೆ. ಅಂದ್ರೆ ಹಲವು ದಿನಗಳ ಹಿಂದೆನೆ ಇದು ಪ್ರಕರಣ ಬೆಳಕಿಗೆ ಬಂದಿದ್ರು ಕೂಡ FIR ದಾಖಲಿಸಿರಲಿಲ್ಲ. ಇದ್ರು ಎಲ್ಲರನ್ನ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಎಲ್ಲರೂ ಇದನ್ನ ಪ್ರಶ್ನೆ ಮಾಡಿದ್ರು. ಈಗ FIR ದಾಖಲಾಗಿದೆ. ಅದ್ರ ಪ್ರಕಾರ 8 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರ್ಯಾರು ಅಂದ್ರೆ ಅನುಕಲ್ಪ್ ಮಿಶ್ರಾ, ಅವಿನಾಶ್ ಶುಕ್ಲಾ ಮತ್ತು ಮನೀಶ್ ಕುಮಾರ್ ಯಾದವ್, ಲವಕುಶ್ ಮಿಶ್ರಾ, ಕರುಣೇಶ್ ಪಾಂಡೆ, ಉಮಾಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾತ್ಸವ್, ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ಇವರನ್ನ ಇಷ್ಟು ಜನರನ್ನ 3 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಲಾಗಿದೆ. ಇದರ ಬೆನ್ನಲ್ಲೇ ಈಗ ಶ್ರೀ ರಾಮ ಜನ್ಮಭೂಮಿ, ಅಯೋಧ್ಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮಹಾಸಚಿವ, ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚಂಪತ್ ರಾಯ್, ಏನು ಇದೆಲ್ಲದಕ್ಕೂ ಮುಖ್ಯವಾದಂತ ವ್ಯಕ್ತಿ, ಹೆಡ್ ಅಂತ ಇದ್ದಂತ ವ್ಯಕ್ತಿ, ಚಂಪತ್ ರಾಯ್ ರಾಜೀನಾಮೆಯನ್ನ ನೀಡಿದ್ದಾರೆ. ಅವ್ರ ಜೊತೆನಲ್ಲೇ ಟ್ರಸ್ಟಿಗಳಲ್ಲಿ ಒಬ್ಬರಾಗಿರುವಂತ ಅನಿಲ್ ಮಿಶ್ರಾ ಅವರು ಕೂಡ ರಾಜೀನಾಮೆ ನೀಡಿದ್ದಾರೆ. ಇದು ಒಂದು ದೊಡ್ಡ ಸುದ್ದಿಯಾಗಿದೆ. ಅಂದ್ರೆ ಚಂಪತ್ ರಾಯ್ ರೋಲ್ ಈ ಎಲ್ಲ ಪ್ರಕರಣದಲ್ಲಿ ತುಂಬಾ ಪ್ರಮುಖವಾಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅದಕ್ಕಾಗಿನೇ ಈಗ ಹಗರಣ ದೊಡ್ಡದಾಗಿರೋದ್ರಿಂದ ಇದಕ್ಕೆ ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡ್ತಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಇದು ರಾಜೀನಾಮೆ ನೀಡ್ತಿರೋದು ಬರೀ ಒಂದು ನಾಟಕ ಆಗ್ಬಾರ್ದು, ಇದು ಪ್ರಕರಣವನ್ನ ಇಲ್ಲಿಗೆ ಇತ್ಯರ್ಥ ಮಾಡುವಂತ ಹುನ್ನಾರ ನಡಿಬಾರ್ದು ಅಂತೇಳಿ ಅಲ್ಲಿನ ಜನರು ವಿರೋಧಿಸ್ತಾ ಇದ್ದಾರೆ, ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಇನ್ನೊಂದು ದೊಡ್ಡ ಹಗರಣ ಈಗ ಬೆಳಕಿಗೆ ಬರ್ತಾ ಇದೆ ಅಂತ. ಅದು ಜಮೀನಿಗೆ ಸಂಬಂಧಪಟ್ಟಿದ್ದು. ಆಮ್ ಆದ್ಮಿ ಪಾರ್ಟಿಯ ದೆಹಲಿಯ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸಂಜಯ್ ಸಿಂಗ್ ಇವರು ಈ ಪ್ರಕರಣವನ್ನ ಬೆಳಕಿಗೆ ತಂದಿದ್ದಾರೆ. ಸುಮಾರು 13 ಪ್ರಕರಣಗಳನ್ನ ಅವರು ಹೇಳ್ತಾ ಇದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಈಗ SITಗೆ ಅವರು ಸಲ್ಲಿಸಿದ್ದಾರೆ. ಹಾಗೆ ಅದರ ವಿವರವನ್ನ ಮಾಧ್ಯಮದ ಮುಂದೆ ನೀಡ್ತಾರೆ. ಇಲ್ಲಿ ನಡೆದಿರೋದು ಏನು ಅಂತ ಅವರು ಹೇಳೋ ಮಾತಿನ ಮೇಲೆ ಹೇಳೋದಾದ್ರೆ, ಈಗ ಶ್ರೀರಾಮ ಮಂದಿರಕ್ಕೆ ಭಕ್ತರು ಜಮೀನನ್ನು ಕೂಡ ದಾನವಾಗಿ ನೀಡಿದ್ದಾರೆ. ಆ ದಾನವಾಗಿ ನೀಡಿರುವಂತ ಜಮೀನನ್ನ ಟ್ರಸ್ಟ್ ಏನ್ ಮಾಡಿದೆ ಅಂತಂದ್ರೆ ಹೊರಗಡೆ ಮಾರ್ಕೊಂಡಿದೆ. ಆಮೇಲೆ ಸರ್ಕಾರಿ ಜಮೀನನ್ನ ಟ್ರಸ್ಟ್ ನ ಹೆಸರಿನಲ್ಲಿ ಖರೀದಿ ಮಾಡಿದೆ. ಮತ್ತೆ ಮಾರಬಾರದಂತ ಜಮೀನುಗಳು, ಅಂದ್ರೆ ಕಾನೂನಿನ ಪ್ರಕಾರ ಮಾರಲು ಮತ್ತೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಜಮೀನುಗಳನ್ನು ಕೂಡ ಈ ಟ್ರಸ್ಟ್ ಕೊಂಡ್ಕೊಂಡಿದೆ. ಆಮೇಲೆ ಎಷ್ಟು ಮೊತ್ತಕ್ಕೆ ಕೊಂಡ್ಕೊಂಡಿದೆ ಅಂತ ನೋಡಿದ್ರೆ ಅದರ ಬೆಲೆಗಿಂತ ದುಪ್ಪಟ್ಟಲ್ಲ, ನೀವು ಒಂದು 10-12 ಪಟ್ಟು ಹೆಚ್ಚಿನ ಮೊತ್ತಕ್ಕೆ ಇದು ಟ್ರಸ್ಟ್ ಖರೀದಿ ಮಾಡಿರೋದು ಈಗ ಬೆಳಕಿಗೆ ಬರ್ತಿದೆ. ದೆಹಲಿಯ ರಾಜ್ಯಸಭಾ ಸದಸ್ಯರು ಆಗಿರುವ ಸಂಜಯ್ ಸಿಂಗ್ ನೀಡಿರುವಂತಹ ದಾಖಲೆಗಳಲ್ಲಿ ಎಲ್ಲ ಪ್ರಕರಣಗಳ ವಿವರ ಇದೆ, ಡಾಕ್ಯುಮೆಂಟೇಶನ್ ಇದೆ. ಅದರಲ್ಲಿ ಒಂದೆರಡನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. 9 ಕೋಟಿ ಬೆಲೆಯ ಜಮೀನನ್ನ ಟ್ರಸ್ಟ್ 55,47,00,000ಕ್ಕೆ ಖರೀದಿ ಮಾಡುತ್ತೆ. 2024ರಲ್ಲಿ 2,92,00,000 ಜಮೀನು 24 ಕೋಟಿಗೆ ಖರೀದಿ. ಅದೇ ರೀತಿ 92,50,000 ಜಮೀನು 5,07,00,000ಕ್ಕೆ ಖರೀದಿ.
ಇದೆಲ್ಲದರ ಜೊತೆನಲ್ಲಿ ಒಂದು ಸರ್ಕಾರಿ ಜಮೀನನ್ನ ಕೂಡ 24 ಕೋಟಿಗೆ ಖರೀದಿ ಮಾಡ್ತಾರೆ. ಮತ್ತೆ ಭಕ್ತರು ನೀಡುವಂತ ದಾನದ ರೂಪದಲ್ಲಿ ನೀಡಿದ ಜಮೀನನ್ನು ಕೂಡ ಇವರು ಅತ್ಯಧಿಕ ಬೆಲೆನಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ. ದಾನ ನೀಡಿದ ಜಮೀನನ್ನ ಯಾರು ಮಾರೋ ಹಾಗಿಲ್ಲ, ಕೊಳ್ಳೋ ಹಾಗಿಲ್ಲ. ಹಾಗೆ ಸರ್ಕಾರಿ ಜಮೀನನ್ನು ಕೂಡ. ಆದ್ರೆ ಇದೆಲ್ಲವನ್ನ ಮಾಡಿದರೆ ಇದಕ್ಕೆ ಸಾಕ್ಷಿ ಹಾಕಿರುವಂತವ್ರು, ಸಹಿ ಮಾಡಿರುವಂತವ್ರು ಅಂದಿನ ಮೇಯರ್ ಆಗಿದ್ದಂತ ಬಿಜೆಪಿ ಪಕ್ಷದ ಋಷಿಕೇಶ್ ಉಪಾಧ್ಯಾಯ ಇವರು, ಮತ್ತೆ ಶ್ರೀರಾಮ ಮಂದಿರ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂತಹ ಅನಿಲ್ ಮಿಶ್ರಾ, ಇವರಿಬ್ರು ಸಾಕ್ಷಿಯಾಗಿ ಈ ಕೆಲವು ಪ್ರಕರಣಗಳಲ್ಲಿ ಸಹಿಯನ್ನು ಕೂಡ ಹಾಕಿದ್ದಾರೆ. ಇನ್ನೊಂದೆರಡು ಪ್ರಕರಣದಲ್ಲಿ ಋಷಿಕೇಶ್ ಉಪಾಧ್ಯಾಯರ ಅಳಿಯ ದೀಪ್ ನಾರಾಯಣ್ ಅವರು ಗಿಫ್ಟ್ ಡೀಡ್ ಆಗಿ ಪಡ್ಕೊಂಡಂತ ಜಮೀನನ್ನ ಈ ಶ್ರೀರಾಮ ಮಂದಿರ ಟ್ರಸ್ಟ್ಗೆ ಅಧಿಕ ಬೆಲೆಗೆ ಮಾರಾಟ ಮಾಡ್ತಾರೆ. ಇನ್ನೊಂದು ಪ್ರಕರಣದಲ್ಲಿ ಬೇರೊಬ್ಬರು ಜಮೀನನ್ನ ಖರೀದಿ ಮಾಡಿರ್ತಾರೆ, ಅವರಿಂದ ಟ್ರಸ್ಟ್ಗೆ 5 ನಿಮಿಷದಲ್ಲಿ ಮತ್ತೆ ಮಾರಾಟ ಆಗುತ್ತೆ. ಆದ್ರೆ ಕೊಂಡ್ಕೊಂಡ ಬೆಲೆ ಎಷ್ಟು ಅಂತ ನೋಡಿ ಮಾರಾಟ ಮಾಡಿದ ಬೆಲೆ ನೋಡಿದಾಗ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ. ಲಕ್ಷದಲ್ಲಿ ಕೊಂಡಂತ ಜಮೀನನ್ನ ಕೋಟಿ ಬೆಲೆಗೆ ಟ್ರಸ್ಟ್ಗೆ ಅವರು ಮಾರಿದ್ದಾರೆ ಕೇವಲ 5 ನಿಮಿಷದ ಅಂತರದಲ್ಲಿ. ಆಮೇಲೆ ಈಗ ಸಂಜಯ್ ಸಿಂಗ್ ಹೇಳೋ ಪ್ರಕಾರ ಅಯೋಧ್ಯೆ ದೇವಸ್ಥಾನ ಇರೋದೆಲ್ಲಿ, ಈ ಜಮೀನುಗಳನ್ನ ಇವ್ರು ಖರೀದಿ ಮಾಡಿರೋದು ಎಲ್ಲಿ ನೋಡ್ಕೊಂಡ್ ಬನ್ನಿ. ಯಾವುದು ಕೂಡ ಶ್ರೀರಾಮ ಮಂದಿರಕ್ಕೆ ಆಸ್ಪಾಸಲ್ಲಿ ಇರುವಂತದ್ದಲ್ಲ. ಇದೆಲ್ಲವೂ ಕೂಡ ಕಮರ್ಷಿಯಲ್ ಜಾಗದಲ್ಲಿ ಇರುವಂತದ್ದು, ಏರ್ಪೋರ್ಟ್ ಹತ್ರ, ಹೋಟೆಲ್ಗಳ ಹತ್ರ. ಇಲ್ಲಿ ಇರುವಂತ ಜಮೀನುಗಳನ್ನ ಇವರು ಈ ತರ ವ್ಯವಹಾರದಲ್ಲಿ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡುವಾಗ್ಲೂ ಕೂಡ ಒಂದಷ್ಟು ದುಡ್ಡುಗಳನ್ನ ತಮಗೆ ಸಿಗೋ ಹಾಗೆ ಅಲ್ಲಿ ವ್ಯವಹಾರನ ಅವ್ರು ಮಾಡಿರೋದು ತುಂಬಾ ಸ್ಪಷ್ಟವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಈಗಾಗಲೇ ಸಂಜಯ್ ಸಿಂಗ್ SITಗೆ ಕೊಟ್ಟಿದ್ದಾರೆ. ಇನ್ನು ಅದು ಎಷ್ಟರ ಮಟ್ಟಿಗೆ ತನಿಖೆ ಆಗುತ್ತೆ ಅನ್ನೋದು ಆ ಶ್ರೀರಾಮನಿಗೆ ಗೊತ್ತು ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರನ ನಾವು ಮುಖ್ಯವಾಗಿ ಗಮನಿಸಲೇಬೇಕು. ಏನಂತಂದ್ರೆ, ಈ ಅಯೋಧ್ಯೆ ರಾಮ ಮಂದಿರವನ್ನ ಕಟ್ಟೋದಿಕ್ಕೆ ಅಯೋಧ್ಯೆ ಊರು ಏನಿತ್ತು, ಸುತ್ತಮುತ್ತ ಹಳ್ಳಿಗಳೇನಿತ್ತು, ಈ ಹಳ್ಳಿಯಲ್ಲಿ ವಾಸ ಇದ್ದಂತ ಬಡ ಜನರು, ಅವರು ಮಠ, ಮನೆ, ಜಮೀನು ಎಲ್ಲವನ್ನ ಕೂಡ ಶ್ರೀರಾಮ ಮಂದಿರದ ಟ್ರಸ್ಟ್ ವತಿಯಿಂದ ಡೆಮಾಲಿಷ್ ಮಾಡ್ತಾರೆ. ಅವರ ಚರ್ಚ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಮತ್ತೆ ಮಸೀದಿ ಇರ್ಬೋದು, ಅವ್ರ ಮನೆಗಳು ಕಟ್ಕೊಂಡು ಅವ್ರು ಜೀವನ ಮಾಡ್ತಿರ್ತಾರೆ, ಅಂಗಡಿಗಳು ಹಾಕೊಂಡಿರ್ತಾರೆ, ಎಲ್ಲವನ್ನು ನೆಲಸಮ ಮಾಡ್ತಾರೆ. ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ಲಾಗುತ್ತೆ. ಇಲ್ಲಿ ಜಮೀನನ್ನ ಕಳ್ಕೊಂಡಂತ ರೈತರಿಗೆ ಈ ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರೋ ಪರಿಹಾರ ಎಷ್ಟು ಅಂತ, ಅವ್ರು ಕೊಟ್ಟಿರೋ ಪರಿಹಾರ 4,40,40,000 ಒಬ್ಬ ರೈತನಿಗೆ ಕೊಟ್ಟಿರೋದು. ಅಂದಾಗ ಎಷ್ಟು ವ್ಯತ್ಯಾಸ. ಇವರು ರೈತರಿಗೆ ಇಷ್ಟು ಕಡಿಮೆ ದುಡ್ಡನ್ನು ಕೊಟ್ಟು ಅಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅವ್ರು ಖರೀದಿ ಮಾಡ್ತಾರೆ ಅದನ್ನ ಟ್ರಸ್ಟ್ ಹೆಸರಲ್ಲಿ. ಅಂದ್ರೆ ಭಕ್ತರ ದೇಣಿಗೆನೆ ಮತ್ತೆ ಅದನ್ನ ಬಳಸಿರೋದು. ಭಕ್ತರು ಕೊಟ್ಟಿರೋ ಹಣ, ರೈತರ ಹಣ, ರೈತರ ಜಮೀನು, ಆದ್ರೆ ದುಡ್ಡು ಮಾಡ್ಕೊಳ್ತಿರೋದು ಇನ್ಯಾರೋ. ಈ ರೀತಿ ವ್ಯವಹಾರ ಅಲ್ಲಿ ನಡೆದಿದೆ. ಭಕ್ತರು ಶ್ರೀರಾಮನಿಗೋಸ್ಕರ ಭಕ್ತಿಯಿಂದ, ದೇವರ ಮೇಲಿರುವಂತ ನಂಬಿಕೆಯಿಂದ ದಾನವನ್ನ ಮಾಡ್ತಾರೆ. ಆದ್ರೆ ಆ ದಾನ ಮಾಡಿದಂಥದ್ದು ನಿಜವಾಗ್ಲೂ ಶ್ರೀರಾಮನಿಗೆ ಸಲ್ತಾ ಇದೆಯಾ, ಸಾರ್ಥಕತೆಯನ್ನ ಪಡ್ಕೊಳ್ತಾ ಇದೆಯಾ? ಖಂಡಿತನಿಲ್ಲ. ಇಲ್ಲಿ ಕಳ್ಳಕಾಕರು ಅದನ್ನ ದೋಚ್ತಾ ಇದ್ದಾರೆ. ಈಗ ಅಯೋಧ್ಯೆಯ ರಾಮ ಮಂದಿರದ ಹಗರಣಕ್ಕೆ ಸಂಬಂಧಪಟ್ಟಂತೆ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಕೂಡ ಅಲ್ಲಿ ಹಲವರಿಗೆ ಅಸಮಾಧಾನ ಇದೆ. ಅಂದ್ರೆ ನೀವು ಮೀನುಗಳನ್ನ ಹಿಡಿತಾ ಇದ್ದೀರಾ, ತಿಮಿಂಗಲಗಳನ್ನ ಬಿಟ್ಟಿದ್ದೀರಾ. ಅಲ್ಲಿ ಇಂಥದ್ದೆಲ್ಲ ನಡಿಬೇಕಾದ್ರೆ ಪವರ್ ಇರುವಂತವರ ಬಲಾಬಲ ಇಲ್ಲ ಅಂದ್ರೆ, ಅವರ ಆಶೀರ್ವಾದ ಇಲ್ಲ ಅಂದ್ರೆ ಖಂಡಿತ ಮಾಡೋಕ್ ಸಾಧ್ಯ ಇಲ್ಲ. ದೇವರನ್ನ ನೋಡ್ಕೊಳ್ಳೋರ್ಗೆ ದೇವರ ಭಯ ಇಲ್ಲ. ಆದ್ರೆ ಭಕ್ತರು ದೇವರ ಭಯದಿಂದ, ದೇವರ ಮೇಲಿನ ಭಕ್ತಿ ಇದ್ದ ಅಲ್ಲಿ ದಾನವನ್ನ ಕೊಡ್ತಾ ಇದ್ರೆ ಅದನ್ನ ದೋಚೋಕಾಗಿನೇ ದೇವರನ್ನ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಅವ್ರು ಇದ್ದಾರೆ ಅಂತ ಆಯ್ತು. ಒಂದು ಕಡೆ ಶ್ರೀರಾಮ ಮಂದಿರವನ್ನ ಕಟ್ಟಿ ಹಿಂದೂಗಳ ಮತವನ್ನ ಅವರು ಬಾಚ್ಕೊಂಡ್ರು, ಇನ್ನೊಂದು ಕಡೆ ಅದೇ ಶ್ರೀರಾಮ ಮಂದಿರಕ್ಕೆ ದಾನ ಕೊಟ್ಟಂತ ಹಣ, ಬೆಳ್ಳಿ, ಬಂಗಾರಗಳನ್ನ ದೋಚಿದ್ದಾರೆ. ಇದೆಲ್ಲವನ್ನ ನೋಡ್ತಿದ್ರೆ ನಿಜವಾಗ್ಲೂ ಇದು ಒಂದು ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣಿಗಳು ಮಾಡುವಂತ ಹುನ್ನಾರ ಅನ್ನೋದನ್ನ ಭಕ್ತರು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಣ್ಣ ಪುಟ್ಟ ಕಳ್ಳಕಾಕರನ್ನ ಗಲ್ಲಿಗೇರಿಸೋದು, ದೊಡ್ಡ ದೊಡ್ಡ ಕಳ್ಳರನ್ನ ಒಂದು ಅಧಿಕಾರ ಕೊಟ್ಟು ಕೂರಿಸೋದು, ಇದು ಇವತ್ತು ನಡೀತಾ ಇರೋದು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾಷಣ ಮಾಡ್ತಾ ದೊಡ್ಡ ಮಾತುಗಳನ್ನ ದೊಡ್ಡದಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ, ರಾಮ ಭಕ್ತರನ್ನ ಪರೀಕ್ಷೆ ಮಾಡಬೇಡಿ, ಆರೋಪ ಪ್ರತ್ಯಾರೋಪನ ಮಾಡೋದನ್ನ ಬಿಡಿ, ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇದ್ರೆ ತಂದು SITಗೆ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಅವ್ರಿಗೆ ಅನುಮಾನ ಇದೆಯಾ?
ಇಲ್ಲಿ ನಡೆದಿಲ್ಲ, ಏನು ನಡೆದಿಲ್ಲ ಅಂತ ಅವ್ರು ಹೇಳ್ತಾರ? ಇಷ್ಟೆಲ್ಲ ಸಾಕ್ಷಿಗಳು ಹೊರಗೆ ಬಂದಿದೆ. ಆಮೇಲೆ ಚಂಪತ್ರಾಯಿ ಯಾರು ಪ್ರಧಾನ ಕಾರ್ಯದರ್ಶಿ, ಅವರನ್ನ SIT ನೀವು ದೇವಸ್ಥಾನದ ಇನ್ಕಮ್ಮು ಲೆಕ್ಕಪತ್ರ ಪ್ರತಿಯೊಂದನ್ನು ನಮ್ಗೆ ದಾಖಲೆಗಳನ್ನ ಕೊಡಿ ಅಂದ್ರೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಕೇಳಿದ್ದನ್ನೆಲ್ಲ ಕೊಡಬೇಕು, ಸಹಕರಿಸ್ಬೇಕು. ಅಂದ್ರೆ ಇವ್ರು ಮಾಡಿದ್ದು ನಿಜ ಅಂತ ಆಯ್ತು. ಅಲ್ಲಿ ಇವ್ರದ್ದು ಕಳ್ತನ ಮಾಡಿದ್ದಾರೆ ಇವ್ರು ಅನ್ನೋದನ್ನ ಅವರೇ ಈಗ ಇವ್ರು ಆಡಿರೋ ಮಾತುಗಳಿಂದ ತೋರಿಸ್ಕೊಂಡಂಗಾಯ್ತು. ಮತ್ತೆ ಇವ್ರಿಗೆ ರಕ್ಷಣೆ ಕೊಡ್ತಿರೋರು ಕೂಡ ಅಂದ್ರೆ ಅದರಲ್ಲಿ ಪಾಲ್ ತಗೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಇದರ ಇನ್ನೆಷ್ಟು ಪ್ರಕರಣ ಹೊರಗೆ ಬರುತ್ತೆ, ತನಿಖೆ ಯಾವ ಹಾದಿಯನ್ನ ಹಿಡಿಯುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.